ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಹೊನ್ನಾವರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ಕೊಂಡಾಕುಳಿಯಲ್ಲಿ ನಡೆದ ಹಿಂಸಾತ್ಮಕವಾಗಿ ಗೋಕೃತ್ಯ ಸಂಬಂಧಿಸಿದಂತೆ ಕೊಂಡಾಕುಳಿ ಭಾಗದ ಗುಡ್ಡದ ಭಾಗದಲ್ಲಿ ಎಸ್ಪಿ ಎಂ ನಾರಾಯಣ್ ಭೇಟಿ ನೀಡಿದರು. ಘಟನೆ ನಡೆದ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಭೇಟಿ ನೀಡಿದರು. ಸರಿಸುಮಾರು 2 ಕಿಲೋಮೀಟರ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿ ಘಟನೆ ನಡೆದ ಸ್ಥಳದಿಂದ ಯಾವ ಮಾರ್ಗಗಳಿಂದ ತೆರಳಿರಬಹುದೆಂದು ವೀಕ್ಷಿಸಿದರು. ಇದೇ ವೇಳೆ ಸುತ್ತಮುತ್ತಲಿನ ಮನೆಗಳಲ್ಲಿ ಭೇಟಿ ನೀಡಿ ಅವರೊಂದಿಗೆ ಚರ್ಚಿಸಿದರು. ಕೊಂಡಾಕುಳಿಯ ಸುಬ್ರಾಯ್ ಶೆಟ್ಟಿ ಮನೆಗೆ ಭೇಟಿ ನೀಡಿ ಆಕಳಿನ ಬಗ್ಗೆ ಮಾಹಿತಿ ಪಡೆದು ಮನೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚಿಸಿದರು. ಕೆಲ ಸಮಯ ಮನೆಯ ಸದಸ್ಯರು ಹಾಗೂ ಆಕಳೊಂದಿಗೆ ಸಮಯ ಕಳೆದು ಸುರಕ್ಷತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಏನೇ ಮಾಡಿದ್ರು ಅಡ್ಡಿಲ್ಲ ಸರ್, ಅಡ್ಡಿಲ್ಲ. ಪಂಚಾಯತ್ ವತಿಯಿಂದ ಇದು ಮಾಡೋದು ನಿಮ್ಮಂಥವ್ರು ನೀವು ಮನಸ್ಸು ಮಾಡೋದು ಏನಿದೆ. ಆಯ್ತು ಸರ್, ಅಡ್ಡಿಲ್ಲ ಬಿಡೋದಿಲ್ಲ. ಹಾಂ ಸರ್, ನಮಗೆ ಹಿಡ್ಕೊಂಡಿದ್ದಾರೆ ಅಪ್ಪ. ನಮಗೆ ನಾನಂದರೆ ಡೈಲಿ ಊಟ ತಿಂಡಿ ಎಲ್ಲ ಬಿಟ್ಟು ಇವ್ರ ಜೊತೆ 12 ಗಂಟೆಯಿಂದ ಹೋದ 6 ಗಂಟೆಗೆ ಬರ್ತೀವಿ ಸರ್. ಈ ವೇಳೆ ಗೋವಿನ ಮಾಲೀಕರಾದ ಕೃಷ್ಣ ಆಚಾರ್ಯವರೊಂದಿಗೆ ಮಾತನಾಡಿ ಸಾಂತ್ವನ ಹೇಳಿ, ಅಪರಾಧಿಗಳು ಯಾರೇ ಆದರೂ ಅವರನ್ನು ಬಂಧಿಸಿ ಕಾನೂನು ಪ್ರಕಾರ ಕೈಗೊಳ್ಳುತ್ತೇವೆ, ಇಲಾಖೆಯ ಮೇಲೆ ವಿಶ್ವಾಸವಿಡುವಂತೆ ಮನವಿ ಮಾಡಿದರು. ಅದಂತಲ್ಲ, ನಾವು ಮಾಡಿದ್ವಿ ಹಿಂದೇನು ಎಲ್ಲರೂ ನಾನು ಹಿಡಿದಿದ್ದೀವಿ. ನನ್ನ 6 ತಿಂಗಳು ನಮ್ಮೆಲ್ಲ ಆಫೀಸರ್ಸು ತಮ್ಮ ಜೊತೆ ಇದ್ದೀವಿ. ನಿಮ್ಗೆ ಎಷ್ಟು ನೋವಿದೆ ಅದಕ್ಕಿಂತ ದೊಡ್ಡ ನೋವು ನಮ್ಗೆ ಗೊತ್ತಾಗಬೇಕು ಸರ್. ಏನಾಚಾರಿ ತಮ್ಮ ಜೊತೆ ಇದ್ದೀವಿ, ಜೊತೆ ಇದ್ದೀವಿ. ನಿಮ್ಮ ಮನೆಗೆ ನಾನು ಬರ್ತೀನಿ. ನೋವಿದೆ ಅಂತ ಕರೆಕ್ಟ್ ಆಗಿ. ನಂತರ ಘಟನೆಯ ಕುರಿತಂತೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೊಂಡಾಕುಳಿಯಲ್ಲಿ ಹೀನಕೃತ್ಯ ನಡೆದಿದೆ. ಇಲಾಖೆಯ ಅಧಿಕಾರಿಗಳ ಮಾಹಿತಿ ಮೇರೆಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ಮೇಲ್ನೋಟಕ್ಕೆ ಗೋವಿನ ಹತ್ಯೆ ನಡೆದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಪ್ರಕರಣ ಪತ್ತೆ ಹಚ್ಚಲು ಹೊನ್ನಾವರ, ಕುಮಟಾ, ಮುರುಡೇಶ್ವರ ಸಬ್ ಇನ್ಸ್ಪೆಕ್ಟರ್, ಭಟ್ಕಲ್ ಡಿವೈಎಸ್ಪಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಿ ಆರೋಪಿ ಪತ್ತೆಗಾಗಿ ಬಲೆ ಬೀಸಿದ್ದೇವೆ. ಶಂಕಿತ 5 ಜನರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಈ ಘಟನೆಯ ಬಗ್ಗೆ ಗೃಹ ಸಚಿವರು, ಜಿಲ್ಲೆಯ ಜನಪ್ರತಿನಿಧಿಗಳು, ಇಲಾಖೆಯ ಮೇಲಧಿಕಾರಿಗಳು ಖಂಡಿಸಿ ಘಟನೆ ಮರುಕಳಿಸದಂತೆ ತಾಕೀತು ಮಾಡಿದ್ದಾರೆ. ಘಟನೆಯ ನಡೆದ ಸುತ್ತಮುತ್ತಲಿನ ಸ್ಥಳದಿಂದ ಸಿಸಿ ಕ್ಯಾಮೆರಾ ಹಾಗೂ ಮೊಬೈಲ್ ಲೊಕೇಶನ್ ಸಂಬಂಧಿಸಿದಂತೆ ಇನ್ನಿತರ ಮಾಹಿತಿ ಕಲೆ ಹಾಕಿದ್ದು ತನಿಖೆ ಚುರುಕುಗೊಳಿಸಿದ್ದೇವೆ. ಯಾರೇ ಆರೋಪಿ ಇದ್ದರೂ ಬಂಧಿಸಿ ಕಾನೂನು ಮುಂದೆ ನಿಲ್ಲಿಸುತ್ತೇವೆ. ವಿವಿಧ ಆಯಾಮದಲ್ಲಿ ತನಿಖೆ ನಡೆಯುತ್ತಿರುವುದರಿಂದ ಸಾರ್ವಜನಿಕರು ತಮ್ಮ ಬಳಿ ಇರುವ ಮಾಹಿತಿಯನ್ನು ಇಲಾಖೆಯವರೊಂದಿಗೆ ಹಂಚಿಕೊಳ್ಳಿ ಎಂದರು. ಗರ್ಭಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸುವಂಥ ಹೀನವಾದಂಥ ಒಂದು ಕೃತ್ಯ ಮಾಡಿದ್ದಾರೆ. ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು, DSP ಅವರು, ನಮ್ಮ ಅಡಿಷನಲ್ SP ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದಿದ್ದರು. ಬಂದು ಇದರೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪ್ರಾಣಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಉದ್ದೇಶದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸರಿಂದ ಗೊತ್ತಾಯಿತು. ಅದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ, ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರಿದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ನಾಯಕರಿರ್ಬೋದು, ಮತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು, ಎಲ್ಲರೂ ಸಹ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ.
ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ DGP ಆ್ಯಂಡ್ IGP ಸಾಹೇಬರು ಮತ್ತು ನಮ್ಮ IGP ಅವರು ನಿನ್ನೆ ನಾನು ಬೆಂಗಳೂರಿಗೇ ಅವರು ಕರೆಸಿ ಈ ಥರ ಕೃತ್ಯ ನಡೀಬಾರ್ದಿತ್ತು, ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನ ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಇತಿಶ್ರೀ ಹಾಡಬೇಕು, ಈ ಥರ ಘಟನೆಗಳು ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ. ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಈಗಾಗಲೇ ನಾನು 6 ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾಯಿದ್ವಿ. ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ DSP ಮಹೇಶ್ ಅವರು, ಕುಮಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮತ್ತು ನಮ್ಮ ಹೊಸದಾಗಿ ಬಂದಿದ್ದಾರೆ ಹೊನ್ನಾವರ ಠಾಣೆಗೆ ಸಿದ್ದರಾಮ ಅವರು ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು ಎಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನೋ ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದ್ದೀವಿ. ಗ್ರಾಮೀಣ ಭಾಗದಲ್ಲಿ ರಾತ್ರಿ ವೇಳೆ ಅಕ್ರಮ ಚಟುವಟಿಕೆಗಳು ಅವ್ಯಾಹತವಾಗಿ ನಡೆಯುತ್ತಿದ್ದು ಅಪರಿಚಿತರ ಸಂಚಾರ ಹೆಚ್ಚಾಗುತ್ತಿರುವ ಬಗ್ಗೆ ಜನರು ಆತಂಕ ವ್ಯಕ್ತಪಡಿಸಿರುವ ಬಗ್ಗೆ ಎಸ್ಪಿಯವರಲ್ಲಿ ಪತ್ರಕರ್ತರು ಈ ಬಗ್ಗೆ ಪ್ರಶ್ನಿಸಿದಾಗ, ನಾವು ಈಗಾಗಲೇ ಜಿಲ್ಲೆಯಲ್ಲಿ 24 ಕಡೆ ಚೆಕ್ಪೋಸ್ಟ್ ಹಾಕಿದ್ದೇವೆ, ಎಲ್ಲಾ ಕಡೆ CCTV ಅಳವಡಿಸಿದ್ದೇವೆ, ಬಹುತೇಕ ಪ್ರಕರಣ ಭೇದಿಸಿದ್ದೇವೆ. ಈ ಹಿಂದಿನ ಗೋವು ಕಳ್ಳತನ ಪ್ರಕರಣಗಳ ಬಗೆಗಿನ ಮಾಹಿತಿಯನ್ನು ಪಡೆಯಲಾಗಿದೆ. ಕೆಲವೊಂದು ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳು ಜಾಮೀನು ಪಡೆದು ಹೊರಬಂದು ಪುನಃ ಇಂತಹ ಚಟುವಟಿಕೆಗಳಲ್ಲಿ ನಡೆದಿರುವ ಶಂಕೆ ಇದೆ. ಈ ಪ್ರಕರಣ ಶೀಘ್ರವಾಗಿ ಭೇದಿಸುವ ಭರವಸೆ ನೀಡಿದರು. ಗೊತ್ತಿರೋ ಹಾಗೆ ಇಲ್ಲಿ ಟೆಕ್ನಿಕಲ್ ಡೇಟಾ ಅಂದರೆ CCTV ಆಗಿರಲಿ ಅಥವಾ ಕಾಲ್ ಡೀಟೇಲ್ಸು ತಗೊಂಡು ಅದನ್ನು ಅನಾಲಿಸಿಸ್ ಮಾಡೋಂಥ ಪದ್ಧತಿ ಆಗಲಿ ಅಥವಾ ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಯಾವ ಸಿಗದಿರೋದ್ರಿಂದ ನಮ್ಮ ಪ್ರಕರಣ ಸ್ವಲ್ಪ ತಡ ಆಗ್ತಾ ಇದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಮಾಹಿತಿ ಬಂತು, ಅದಕ್ಕೋಸ್ಕರ ಇವತ್ತು ಕಾಡಲ್ಲಿ ಬೇರೆ ಕ್ಲೂಸ್ಗೋಸ್ಕರ ಇವತ್ತೆಲ್ಲ ಕಾಡನ್ನ ನಾವು ಸರ್ಚ್ ಮಾಡಿದ್ವಿ, ಸ್ವಲ್ಪ ಕ್ಲೂಸ್ ಸಿಕ್ಕಿದೆ. ಅದಾದ ನಂತರ ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 5 ಜನ ಸಸ್ಪೆಕ್ಟ್ ಪರ್ಸನ್ಸ್ನ ನಾವು ಅವ್ರನ್ನ ಕ್ವಶನ್ ಮಾಡೋದಕ್ಕೆ ನಾವು ವಶಕ್ಕೆ ಪಡ್ಕೊಂಡು ನಾವು ಅವರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಇದಾದ ಈ ವಿಚಾರಣೆಯಲ್ಲಿ ಯಾರು ಇದನ್ನು ಮಾಡಿದರೆ ಅನ್ನೋ ಸಂಬಂಧಕ್ಕೆ ಕೆಲವು ಸೂಚನೆ ಸಲಹೆ ಏನೋ ಕ್ಲೂಸ್ ನಮಗೆ ಸಿಗುವಂಥ ಸಾಧ್ಯತೆ ಇದೆ. ಇದಾದ ನಂತರ ನಾವು ಖಂಡಿತ ಯಾರು ಈ ಆರೋಪಿಗಳಿದ್ದಾರೆ ಅವ್ರನ್ನ ಕಾನೂನು ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಂದು ಇದನ್ನು ತಡೆಗಟ್ಟು ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇದ್ದೀವಿ, ಉತ್ತರ ಕನ್ನಡ ಜಿಲ್ಲೆ 80% ಫಾರೆಸ್ಟ್ ಇದೆ, ಅಲ್ಲಲ್ಲಿ ಮನೆಗಳನ್ನ ಇಟ್ಕೊಂಡಿದ್ದಾರೆ, ಪಂಚಾಯತಿಗಳ ರೋಡ್ಗಳಿದೆ. ಇದರಲ್ಲಿ ಏನಂತ ಹೇಳಿದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗೇರ್ ಇರೋದಂಥ ಇದರಲ್ಲಿ ಗೇರು ತೆಗೆಯುವಂಥ ಸಂದರ್ಭದಲ್ಲಿ ಮಾತ್ರ ಯಾರಾದರೂ ಇಲ್ಲಿ ಸೂಪರ್ವೈಸರ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸ್ ಯಾರು ಬರ್ತಾರೆ, ಅದರೊಳಗೆ ಯಾರು ಇರಲ್ಲ. ನಾವು ದೇವ್ರನ್ನ ನಂಬಿ ಈ ಮಕ್ಕಳನ್ನ ನಾವು ಕಾಡಿಗೆ ಬಿಡ್ತಾ ಇದ್ದೀವಿ, ಅವು ಮೇಯ್ದು ತಿರ್ಗಾ ನಮ್ಮ ಮನೆಗೆ ಬರ್ತಾ ಇದ್ದಾವೆ. ಬಟ್ ಇದನ್ನೇ ಯಾರು ಗಾರ್ಡ್ಸ್ ಇಲ್ಲ, ಯಾರು ಇದ್ರ ಜೊತೆ ಬರಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಕದ್ದ ಒಂದು ಮಾಂಸದಿಂದ ಅವರ ಜೀವನ ನಡೆಸುವಂಥ ಹೀನಕೃತ್ಯದಲ್ಲಿ ಮಾಡಿಸುವಂಥ ಪ್ರಕರಣಗಳು ನಾಟ್ ಓನ್ಲಿ ಸಾಲ್ಕೋಡು, ಈಗಲೇ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಲೀಡರ್ಸ್ ಹೇಳಿದರೆ ಸುತ್ತಮುತ್ತಲೂ ಸಹ ನಡೀತಾ ಇದೆ ಅಂತ ಹೇಳಿ. ಅದಕ್ಕೆ ಇದನ್ನು ತಡೆಗಟ್ಟೋ ಸಂದರ್ಭದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಮಾನ್ಯ ಎಲ್ಲ ಲೀಡರ್ಸ್ ಜೊತೆ ಗ್ರಾಮ ಪಂಚಾಯತ್ ಜೊತೆ ಮಾತಾಡಿ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸಸ್ಸಲ್ಲಿ CCTV ಕ್ಯಾಮೆರಾ ಅಂತ ಹಾಕ್ಸೋಂಥದ್ದು ಮತ್ತು ಈ ಹಿಂದೆ ಇಂಥ ಪ್ರಕರಣಗಳಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಪೂರ್ವಪರ ವಿಚಾರಣೆ ಮಾಡಿ ಗಡೀಪಾರು ಮಾಡೋಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಒಂದು ಎರಡನೇದು, ಈ ಮೂಲಕ ಮೀಡಿಯಾ ಮುಖ್ಯರಿಗೆ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ, ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಬೇರೆ ಬೇರೆ ಪೊಲೀಸ್ ಅಧೀಕ್ಷಕರ ಅವಧಿಯಲ್ಲಿ ಸುಮಾರು 600 ಗೋವುಗಳನ್ನು ಕಸಾನೆ ಕಾಯಿ ಹೋಗಿದ್ರೆ ನಾವು ರಕ್ಷಣೆ ಮಾಡಿದ್ದೀವಿ. ಈ ಗೋವುಗಳ ಕಳ್ಳತನ ಸಂಬಂಧಪಟ್ಟಂಗೆ 400ಕ್ಕಿಂತ ಹೆಚ್ಚು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಕಡಿದಂತಹ ಅಂದರೆ ಹಸುನ ಕಡಿದಂತಹ ಮಾಂಸ ಕಡಿದ ಪ್ರಕರಣದಲ್ಲಿ 43 ಪ್ರಕರಣಗಳಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಅವರೆಲ್ಲ ಇದ್ದಾರೆ. ಬಟ್ ಏನಾಗಿದೆ, ಈ ಕಾಲದಲ್ಲಿ ಈ ಭಾಗದಲ್ಲಿ, ಈ ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಇವನ್ ಏನು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನು ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ. ಬಟ್ ಇವರು ಅದನ್ನು ಮರೆಮಾಚಿ ಈ ಥರ ಮಾಡ್ತಾರೆ ಅಂತಿರೋದು ತುಂಬ ದುರದೃಷ್ಟಕರ. ಹಾಗಾಗಿ ತುಂಬ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಕಂಟಿನ್ಯೂ ಮಾಡಿದ್ದಾರೆ. ಅವರನ್ನು ನಾವು ವಿಶ್ವಾಸ ತಗೊಂಡಿದ್ದೀವಿ, ಅವರು ನಮಗೆ ಸಹಾಯ ಮಾಡ್ತೀವಿ, ಇಂಥದ್ರಲ್ಲಿ ಯಾರ್ಯಾರು ಮಾಡ್ತಾರೆ ಅಂತ ನಾವು ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಯಾವುದೂ ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಪ್ರಕರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಮಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ. ಸರ್ಕಾರ ತುಂಬ ಗಂಭೀರವಾಗಿ ತಗೊಂಡಿದೆ. ನಾವು ಎಲ್ಲ ಆಯಾಮಗಳಲ್ಲಿ ಪೊಲೀಸ್ನ ಎಲ್ಲ ನಮ್ಮ ಆಯಾಮಗಳನ್ನ ಉಪಯೋಗ ಮಾಡಿ ತಕ್ಷಣ ಕೆಲವೇ ನಾವು ದಿನಗಳಲ್ಲಿ ಆರೋಪಿಗಳನ್ನ ಬಂಧನ ಮಾಡೋಂಥ ವಿಶ್ವಾಸ ನಮಗಿದೆ. ದಯವಿಟ್ಟು ನಾನು ಈ ಮೂಲಕ ಮಾಧ್ಯಮ ಮಿತ್ರರಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಮ್ಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನನ್ನ ಮೊಬೈಲ್ ನಂಬರ್ ಏನಿದೆ 948080
5201 ನಂಬರ್ ಏನಿದೆ, ನೇರವಾಗಿ ನನಗೆ ನೀವು ಮಾತಾಡ್ಬೋದು. ಈ ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಇದನ್ನು ಮಾಡ್ತೀವಿ. 2 ಮೂರನೇದು, ಇದರಲ್ಲಿ ಅಮಾನವಶ ಕೃತ್ಯ ನಡೆದಿದೆ, ಎಲ್ಲರೂ ತೀವ್ರವಾಗಿ ಖಂಡನೆ ಮಾಡಿದರೆ ಪೊಲೀಸರು ಸಹ ನಾವು ಸಹ ರೈತರ ಮನೆಗಳಿಂದ ಬಂದಿದ್ದೀವಿ, ನಾವು ಹಸುಗಳನ್ನೆಲ್ಲ ನಾವು ಸಾಕಿದ್ದೀವಿ, ನಿಮ್ಮೆಲ್ಲ ನೋವು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಫೀಲಿಂಗ್ಸ್ ನಾವು ಹಂಚ್ಕೊತೀವಿ. ಇದರಲ್ಲಿ ಬೇರೆ ಯಾವುದನ್ನು ಆಕ್ರೋಶತ ಭರಿಸುವಂತೆ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಇದಕ್ಕೆ ಒಂದು ಬೇರೆ ಬಣ್ಣ ಹಂಚುವಂಥ ಮಾಡೋಂಥ ಅವಶ್ಯಕತೆ ಯಾವುದೂ ಇಲ್ಲ. ಕಾನೂನು ಸಂಬಂಧಪಟ್ಟಂಗೆ ಯಾರೇ ಈ ಕೆಲಸ ಮಾಡಿರಲಿ, ಯಾವುದೇ ಕೋಮವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾರು ಮಾಡಿದ್ದಾರೆ ಅಂತ ನಮ್ಮ ಸಾಕ್ಷ್ಯಾಧಾರ ಸಿಕ್ಕಿದ ತಕ್ಷಣ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಕೊಡಬೇಕು, ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಈ ಹಿಂದೆ ನಿಮಗೆಲ್ಲ ಗೊತ್ತು, ಎಲ್ಲ ಚೆಕ್ ಪೋಸ್ಟಲ್ಲಿ CCTV ಕ್ಯಾಮರಾ ಇದೆ. ಪ್ರತಿದಿನ 100ರಿಂದ 200 ಜನಗಳನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ನಾವು 6 ತಿಂಗಳು ನೀವು ಯಾವುದೇ ಏನು ದೇವಸ್ಥಾನ ಕಳ್ಳತನಗಳಿರ್ಬೋದು, ಮನೆ ಕಳ್ಳತನಗಳಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಳ್ಳತನ ಪ್ರಕರಣಗಳು ನಾವು ಬೇದನೆ ಮಾಡಿದ್ದೀವಿ. ಯಾವುದು ಈ ಥರ ಕೊಲೆ ಪ್ರಕರಣಗಳಾಗಿದೆ ಎಲ್ಲ ಕೇಸಸ್ಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ಡಕಾಯಿಟಿ ಇರ್ಬೋದು ಅಥವಾ ಕಿಡ್ನಾಪಿಂಗ್ ಪ್ರಕರಣಗಳಿರ್ಬೋದು, ಅದನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಮರ್ಡರ್ ಕೇಸಸ್ಸು ಸಾಲ್ವ್ ಮಾಡಿದ್ದೀವಿ. ಟೆಂಪಲ್ ಥೆಫ್ಟ್ ಕೇಸಸ್ನ ನಾವು ಸಾಲ್ವ್ ಮಾಡಿದ್ದೀವಿ. ನಾವು ನಮಗಿರುವಂಥ ಅಪರಿತವಂಥ ಒಂದು ಶಕ್ತಿನಲ್ಲಿ ಸರ್ಕಾರದ ಒಂದು ಸಪೋರ್ಟಿಂದ ನಾಯಕರು ಮತ್ತು ಪಬ್ಲಿಕ್ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಪೊಲೀಸು ನಾವು ಬೀಟ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ಮತ್ತು ಗ್ರಾಮ ಸಭೆಗಳು ಮೀಟಿಂಗ್ ಮಾಡುವ ಸಂದರ್ಭದಲ್ಲಿ ಈ ಥರ ಏನು ಅಹಿತಕರ ಘಟನೆಗಳು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ, ದಯವಿಟ್ಟು ನೀವು ಪೊಲೀಸ್ಗೆ 112ಗೆ ತಿಳಿಸಿದ್ರೆ, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತಿಳಿಸಿದ್ರೆ ಖಂಡಿತ ನಾವು ಆ್ಯಕ್ಟ್ ಮಾಡ್ತೀವಿ. ನಿಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೀವು ಕಂಪ್ಲೇಂಟ್ ಎಲ್ಲ ಕಳಿಸ್ತಾರೆ, ನಾವು ಆ್ಯಕ್ಟ್ ಮಾಡ್ತಾನೇ ಇದ್ದೀವಿ ಅದರಲ್ಲಿ. ಸೊ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಇನ್ನೂ ನಮ್ಮಲ್ಲಿ ಏನು ನಾವು ಇನ್ನೂ ಹೆಚ್ಚಾಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಸರ್. ಯಾರು ಪತ್ತೆ ಆಗಿಲ್ಲ ಅಂತ. ಮತ್ತು ಈಗ 4 ಜನ ಸದಸ್ಯರು ಬಂದು ಹೇಳಿದ್ದಾರೆ, ಸರ್ ನಮ್ಮದು 4 ದಿನ ಕಾಣ್ತಾ ಇಲ್ಲ ಅಂತ. ನಾಳೆ ಅವ್ರ ದೂರನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದನ್ನು ಸಹ ನಾವು ಇದನ್ನು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ, ಅಂದರೆ ನಾವು ಯಾವುದಾದ್ರು ಮರ್ಡರ್ ನಡೆದಾಗ ಅಥವಾ ಯಾವ ಕಳ್ಳತನ ನಡೆದಾಗ ನಾವು ಪೊಲೀಸಲ್ಲಿ ಒಂದು ಟೀಮ್ ಮಾಡಿ ಕಳಿಸ್ತೀವಿ. ಅಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಬಹುಶಃ ಇದು ಆಗ್ತಾ ಇರಲಿಲ್ಲ. ನಾನು ಹೇಳೋದು ಪ್ರತಿಯೊಂದನ್ನು ಸೀರಿಯಸ್ ಅಂದರೆ ನಿಮಗೆಲ್ಲ ಕಾನೂನು ಪ್ರಕಾರ ನಾವು ಮಾಡಬೇಕಾಗುತ್ತೆ. ಪ್ರತಿಯೊಂದು ಸೀರಿಯಸ್ ಅಂತ ಹೇಳಿದ್ರೆ ಯಾರು ಆರೋಪಿ ಸಿಗ್ತಾರೋ ಅದನ್ನ ಕಾನೂನು ಬಗ್ಗೆ ಕೊಟ್ಟು ಅವ್ರಿಗೆ ಎವಿಡೆನ್ಸ್ ಕೊಟ್ಟು ಶಿಕ್ಷೆ ಕೊಡಿಸೋದಷ್ಟೇ ಪೊಲೀಸರ ಕೆಲಸ. ಆ ಸೀರಿಯಸ್ ಕೆಲಸ ನಮ್ಮವ್ರು ಮಾಡ್ತಾನೆ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ಕಳ್ಳಕಾಕರಿಗೆ ಕಾನೂನಲ್ಲಿರುವಂಥ ಕೆಲವು ಲೋಪದೋಷಗಳಿರ್ಬೋದು ಅಥವಾ ಸಾಕ್ಷ್ಯಾಧಾರ ಕೊರತೆಗಳಿರ್ಬೋದು ಎಲ್ಲ ಇಮಿಡಿಯೇಟ್ಲಿ ಬೇಲ್ ಮೇಲೆ ತಿರುಗಿ ಆಚೆ ಬಂದು ತಿರುಗಿ ಇದರಲ್ಲೇ ತೊಡಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕಾನೂನು ಈಗ BNSS ಆ್ಯಕ್ಟು ತುಂಬ ಸ್ಟ್ರಿಕ್ಟ್ ಆಗಿದೆ. ಮತ್ತು ಅನಿಮಲ್ ಸ್ಲಾಟ್ ಆ್ಯಕ್ಟಿಗೆ ಅಮೆಂಡ್ಮೆಂಟು ತಂದಿದ್ದಾರೆ ಎಲ್ಲ ಶಾಸಕರೆಲ್ಲ. ನಾವು ಏನು ಕೌ ಸ್ಲಾಟರ್ ಆ್ಯಕ್ಟ್ ಏನಿದೆ ಮತ್ತು ಇದರ ಏನಿದೆ ನಾವು ನಿಜವಾಗ್ಲೂ ಗಂಭೀರವಾಗಿ ನಾವು ಮಾಡಿ ನಮ್ಮ ಕಡೆಯಿಂದ ಯಾವುದೇ ಉದಾಸೀನತೆ ಇಲ್ದಿರ ನಮ್ಮ ಸಿಬ್ಬಂದಿಗೆ ನಾವು ಮಾಡಿಸುವಂಥ ಕೆಲಸವನ್ನು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ನಾಯ್ಕ್, DYSP ಮಹೇಶ್, CPI ಸಿದ್ದರಾಮೇಶ್ವರ್, ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ತಾಲೂಕು ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ 1ರಂದು ಕವಲಕ್ಕಿಯ ಶ್ರೀ ಸುಬ್ರಹ್ಮಣ್ಯ ಪ್ರೌಢಶಾಲೆ ಆವರಣದಲ್ಲಿ ನಡೆಯಲಿದೆ. ಹಿರಿಯ ಸಾಹಿತಿ ಹೊನ್ನಪ್ಪಯ್ಯ ಗುನಗಾ ಅಧ್ಯಕ್ಷತೆಯಲ್ಲಿ ಸಮಾರಂಭ ನಡೆಯಲಿದ್ದು, ವಿವಿಧ ಗೋಷ್ಠಿ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ SH ಗೌಡ ಹೇಳಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಬೆಳಗ್ಗೆ 10 ಗಂಟೆಗೆ ಸಮ್ಮೇಳನವನ್ನು ಕುಂದಾಪುರದ ಹಿರಿಯ ಸಾಹಿತಿ, ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಜಯರಾಮ್ ಶೆಟ್ಟಿ ಉದ್ಘಾಟಿಸುವರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ BN ವಾಸರೆ ಆಶಯ ನುಡಿಗಳನ್ನಾಡುವರು. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪುಸ್ತಕ ಬಿಡುಗಡೆಗೊಳಿಸುವರು. ಶಾಸಕ ದಿನಕರ್ ಶೆಟ್ಟಿ ಪುಸ್ತಕ ಮಳಿಗೆ ಉದ್ಘಾಟಿಸುವರು. ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ IV ನಾಯ್ಕ್ ದ್ವಾರ ಉದ್ಘಾಟಿಸುವರು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ SD ಹೆಗಡೆ ಧ್ವಜ ಹಸ್ತಾಂತರಗೊಳಿಸುವರು. ಸರ್ವಾಧ್ಯಕ್ಷರಾದ ಹೊನ್ನಪ್ಪಯ್ಯ ಗುನಗಾ ಅಧ್ಯಕ್ಷೀಯ ಭಾಷಣ ಮಾಡುವರು. ಪ್ರೊಫೆಸರ್ ಕಿಶೋರ್ ನಾಯ್ಕ್ ಅವರ ಮೊಗ್ಗು ಕವನ ಸಂಕಲನ, NG ಕಾವೂರು ಅವರ ಒಂದೇ ಬನದ ಹೂಗಳು ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಮಧ್ಯಾಹ್ನ 12 ಗಂಟೆಗೆ ವಿಚಾರ ಮಂಥನ ಗೋಷ್ಠಿ ನಡೆಯಲಿದೆ. ಅಂಕಣಕಾರ ನಾರಾಯಣಯಾಜಿ ಸಾಲೆಬೈಲು ಅಧ್ಯಕ್ಷತೆ ವಹಿಸುವರು. ಪ್ರಾಚಾರ್ಯ ವಸಂತ್ ಗಾಂವ್ಕರ್ ಆಶಯ ನುಡಿಯನ್ನಾಡುವರು. ಹೊನ್ನಾವರದ ಪ್ರವಾಸೋದ್ಯಮ ಹಾಗೂ ಸವಾಲುಗಳು ಕುರಿತು
ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪ್ರಕಾಶ್ ನಾಯ್ಕ್ ವಿಚಾರ ಮಂಡಿಸುವರು. ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊನ್ನಾವರದ ಕೊಡುಗೆ ಕುರಿತು ಚಿಂತಕ LM ಹೆಗಡೆ ವಿಚಾರ ಮಂಡಿಸುವರು. ಹೊನ್ನಾವರದ ಪ್ರಸ್ತುತ ಸಾಹಿತ್ಯ ರಚನೆ ಗತಿ ಕುರಿತು ಬರಹಗಾರ್ತಿ ಮಾದೇವಿ ಗೌಡ ವಿಚಾರ ಮಂಡಿಸುವರು. ಮಧ್ಯಾಹ್ನ 1:30ಕ್ಕೆ ಕವಿ ಸಮಯ ಗೋಷ್ಠಿ ನಡೆಯಲಿದ್ದು ಸಾಹಿತಿ ಜಯಶ್ರೀ ಕಣ್ಣಿ ಅಧ್ಯಕ್ಷತೆ ವಹಿಸುವರು. ಸಾಹಿತಿ ಡಾ ಸತೀಶ್ ನಾಯ್ಕ್ ಆಶಯ ನುಡಿಯನ್ನಾಡುವರು. ಹಿರಿಕಿರಿಯ ಸಾಹಿತಿಗಳು ಕವನ ವಾಚಿಸುವರು. ಮಧ್ಯಾಹ್ನ 3 ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಜೊತೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಸಮ್ಮೇಳನಾಧ್ಯಕ್ಷ ಬದುಕು ಬರಹ ಕುರಿತು ಸಾಹಿತಿ ಸಂದೀಪ್ ಭಟ್ ಮಾತನಾಡುವರು. ಸಂವಾದದಲ್ಲಿ ಶಿಕ್ಷಣ ತಜ್ಞ NS ಹೆಗಡೆ, ಕಾಲೇಜು ಉಪನ್ಯಾಸಕ VR ಭಟ್, ಬರಹಗಾರ ಶಂಕರಗೌಡ ಗುಣವಂತೆ ಪಾಲ್ಗೊಳ್ಳುವರು. ಮಧ್ಯಾಹ್ನ 4:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ BN ವಾಸರೆ ಅಧ್ಯಕ್ಷತೆ ವಹಿಸುವರು. ಹಿರಿಯ ಸಾಹಿತಿ ಸುಮುಖಾನಂದ್ ಜಲವಳ್ಳಿ ಸಮಾರೋಪ ಮಾತನಾಡುವರು. ಸಾಧಕರಿಗೆ ಸನ್ಮಾನದಲ್ಲಿ ಸಾರಿಗೆ ಉದ್ಯಮಿ ವೆಂಕಟರಮಣ್ ಹೆಗಡೆ, ಸಹಕಾರ ಕ್ಷೇತ್ರದ GG ಶಂಕರ್, ರಂಗಭೂಮಿ ಕ್ಷೇತ್ರದ ರಾಮಗೌಡ, ಕೌಶಲ್ಯ ಕ್ಷೇತ್ರದ ಅಬ್ದುಲ್ ಮಹಾಬ್ ಉಸ್ಮಾನ್, ಕಾಷ್ಟ ಶಿಲ್ಪಿ ಗಂಗಾಧರ್ ಆಚಾರಿ, ಜನಪದ ಹಾಡುಗಾರ್ತಿ ಗೌರಿ ನಾಯ್ಕ್, ಪತ್ರಕರ್ತ ಸತೀಶ್ ತಾಂಡೇಲ್, ಸಾಹಿತಿ ಸುರೇಶ್ ನಾಯ್ಕ್, ಶಿಕ್ಷಕ ವಿಷ್ಣು ಪಟಗಾರ್, ಯಕ್ಷಗಾನ ನಾರಾಯಣ್ ಹೆಗಡೆ ಇವರನ್ನು ಸನ್ಮಾನಿಸಲಾಗುವುದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ PR ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ MG ನಾಯ್ಕ್, ಸುಧೀಶ್ ನಾಯ್ಕ್ ಮಾತನಾಡಿದರು. ಸಮ್ಮೇಳನಕ್ಕಾಗಿ ಈಗಾಗಲೇ ಇವತ್ತು ಲೋಗೋಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನು ವಿಶೇಷವಾದ ತಯಾರಿ ಎಲ್ಲ ನಾವು ಮಾಡಿಕೊಂಡಿದ್ದೇವೆ. ಹೊನ್ನಾವರ ತಾಲೂಕಿನ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವಲ್ಲಿ ಎಲ್ಲ ಹೊನ್ನಾವರ ತಾಲೂಕಿನ ಸಾರ್ವಜನಿಕರು, ಹಿರಿಯರು, ಗಣ್ಯರು ಸಹಕರಿಸಬೇಕಂತ ವಿನಂತಿ ಮಾಡಿಕೊಳ್ತಾ, ಸಮ್ಮೇಳನದ ಯಶಸ್ಸಿಗೆ ಎಲ್ಲರೂ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಅಗತ್ಯತೆ ಇದೆ. ಕೇಂದ್ರ ಸಾಹಿತ್ಯ ಪರಿಷತ್ತಿನಿಂದ ತಾಲೂಕಾ ಸಾಹಿತ್ಯ ಸಮ್ಮೇಳನಕ್ಕೆ ಯಾವುದೇ ರೀತಿ ಅನುದಾನ ಇಲ್ಲ ಹೇಳಿ ಕೇಂದ್ರ ಅಧ್ಯಕ್ಷರು ಈಗಾಗಲೇ ತಾಲೂಕಾ ಘಟಕಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಅನುದಾನ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿಯೂ ಸಹ ಹೊನ್ನಾವರ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಸಹಕರಿಸುತ್ತಿರುವುದು ಅದು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕಾ ಸಾಹಿತ್ಯ ಪರಿಷತ್ತಿಗೆ ತುಂಬ ಹೆಮ್ಮೆಯನ್ನು ತರುವಂಥ ವಿಷಯವಾಗಿದೆ. ಎಲ್ಲ ಕನ್ನಡದ ಮನಸ್ಸುಗಳು ಒಟ್ಟಾಗಿ ಈ ಸಮ್ಮೇಳನ ಯಶಸ್ವಿಗೊಳಿಸುವಂಥ ಈ ಸಂದರ್ಭ ಹೇಳ್ತಾ ಎಲ್ಲರೂ ಈ ಸಮ್ಮೇಳನಕ್ಕೆ ಭಾಗವಹಿಸಬೇಕಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿಗಳಾದ ಗಜಾನನ್ ನಾಯ್ಕ್, HM ಮಾರುತಿ, ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ, ಹಿರಿಯ ಸದಸ್ಯರಾದ ಜನಾರ್ದನ್ ಕಾಣ್ಕೋಣ್ಕರ್, ಮಹೇಶ್ ಭಂಡಾರಿ, BN ಹೆಗಡೆ, ಸಾಧನಾ ಬರ್ಗಿ, RK ಮುಕ್ರಿ, ಕೇಶವ್ ಶೆಟ್ಟಿ ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಹೊನ್ನಾವರ ಸಾಲ್ಕೋಡ್ ಗ್ರಾಮ ಪಂಚಾಯತ್ ಕೊಂಡಾಕುಡಿಯಲ್ಲಿ ಹಿಂಸಾತ್ಮಕವಾಗಿ ಗೋಕೃತ್ಯ ನಡೆದ ಘಟನಾ ಸ್ಥಳಕ್ಕೆ JDS ಮುಖಂಡ ಸೂರ್ಯ ನಾಯ್ಕ್ ಸೋನಿ ಭೇಟಿ ನೀಡಿ ಗೋಮಾಲೀಕರೊಂದಿಗೆ ಚರ್ಚಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಇಲ್ಲಿ ಅಮಾನವೀಯವಾಗಿ ಗೋವಿನ ಹತ್ಯೆ ನಡೆದಿದೆ. ಇದನ್ನು ಹೊನ್ನಾವರ ಕುಮಟಾ JDS ಘಟಕ ಖಂಡಿಸುತ್ತದೆ. ಸ್ಥಳಕ್ಕೆ SPಯವರು ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿರುವುದರಿಂದ ಪ್ರಕರಣ ಸುಖಾಂತ್ಯ ಕಾಣುವ ವಿಶ್ವಾಸ ಮೂಡುತ್ತಿದೆ. ತಪ್ಪು ಯಾರೇ ಮಾಡಿದರೂ ಇಲಾಖೆ ಅಧಿಕಾರಿಗಳು ತನಿಖೆಗೊಳಪಡಿಸಿ ಶಿಕ್ಷೆ ನೀಡಬೇಕು. ಈ ಹಿಂದೆ ಹಲವು ಗೋವುಗಳು ಈ ಭಾಗದಲ್ಲಿ ನಾಪತ್ತೆಯಾಗಿರುವ ಬಗ್ಗೆ ದೂರು ಕೇಳಿಬಂದಿರುವುದು ಆತಂಕಕಾರಿಯಾಗಿದೆ. ಗ್ರಾಮೀಣ ಭಾಗದ ಒಳಭಾಗಕ್ಕೆ ಆಗಮಿಸಿ ಗೋವು ಕಳ್ಳತನ ಮಾಡುತ್ತಿರುವುದು ರೈತರಾದಿಯಾಗಿ ಗೋಪ್ರೇಮಿಗಳಿಗೆ ಆತಂಕ ಮೂಡಿದೆ. ಈ ಹಿಂದಿನ ಗೋಕಳ್ಳತನ ಪ್ರಕರಣದ ಬಗ್ಗೆ ಅಧ್ಯಯನ ನಡೆಸಿ ಮರು ತನಿಖೆ ನಡೆಸಿ ಪತ್ತೆ ಮಾಡುವ ಕಾರ್ಯ ಮಾಡಬೇಕಿದೆ. ಮುಂದೆ ತಾಲೂಕಿನಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಜಾಗ್ರತೆ ವಹಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ JDS ತಾಲೂಕಾಧ್ಯಕ್ಷ TT ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಜನಿ ನಾಯ್ಕ್, HR ಗಣೇಶ್, ಸಚಿನ್ ನಾಯ್ಕ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಆಚಾರಿ ಮತ್ತಿತರರು ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. पूज्याय राघवेन्द्राय सत्यध ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ
ಪಂಡಿತ್ PR ಶಾಸ್ತ್ರಿ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಗುರು ದೀಕ್ಷೆಯನ್ನು ಪಡೆದು ಕೇರಳದ ಸರ್ವಶಕ್ತಿಯನ್ನು ಸಿದ್ಧಿಪಡಿಸಿಕೊಂಡ ಏಕೈಕ ವಂಶಪಾರಂಪರ್ಯ ಜ್ಯೋತಿಷ್ಯರು. ಇವರು ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಜಾತಕ, ಕುಂಡಲಿ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಮದುವೆ, ಸಂತಾನ, ಸತಿಪತಿ ಕಲಹ, ಅನಾರೋಗ್ಯ, ಹಣಕಾಸು, ಕುಟುಂಬ ಸಮಸ್ಯೆ, ಶತ್ರುಕಾಟ ಇನ್ನಿತರೆ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮಾಂಗಲ್ಯ ದೋಷ, ಧನವಶ, ದೃಷ್ಟಿದೋಷ, ದುಷ್ಟಶಕ್ತಿ ಉಚ್ಚಾಟನೆ, ಮಾಟ ಮಂತ್ರ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಶಾಶ್ವತ ಪರಿಹಾರ ಮಾಡುತ್ತಾರೆ. ಕಾಯಂ ವಿಳಾಸ: ತಾಲೂಕ್ ಪಂಚಾಯತ್ ಸಂಕೀರ್ಣ, ಶಾಪ್ ನಂಬರ್ 10, ನ್ಯೂ ಇಂಗ್ಲಿಷ್ ಸ್ಕೂಲ್ ರಸ್ತೆ, SBI ಬಜಾರ್ ಬ್ಯಾಂಕ್ ಪಕ್ಕದಲ್ಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 9880992267. ಫೇಸ್ಬುಕ್, ಇನ್ಸ್ಟಾಗ್ರಾಂ, ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ನೀಡುವ ಜ್ಯೋತಿಷ್ಯರಿಂದ ಮೋಸ ಹೋಗಿದ್ದೀರಾ? ಫೋನಿನ ಮುಖಾಂತರ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಎನ್ನುವ ಜ್ಯೋತಿಷ್ಯರಿಂದ ಹಣ, ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಾ? ಚಿಂತಿಸಬೇಡಿ, ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಇದು ಚಮತ್ಕಾರವಲ್ಲ, ಸಿದ್ಧಿ ಸಾಧಕರ ಸಾಧನೆ. ನಂಬಿಕೆಯೇ ಜೀವನ. ನಿಮ್ಮ ಎಂತಹ ಸಮಸ್ಯೆಗಳಿದ್ದರೂ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಗುಪ್ತ ಸಮಸ್ಯೆ, ಪ್ರೇಮ ವಿಚಾರ ಮುಂತಾದ ಸಮಸ್ಯೆಗಳಿಗೆ ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಪ್ರಕಾರ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಭಟ್ಕಳ. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಎಲ್ಲರ ಹೊಣೆಯಾಗಿದೆ ಎಂದು ಯಲ್ಲಾಪುರ ಉಪವಿಭಾಗದ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ವೀಣಾ ಮಾಸ್ತಿಯವರು ಅಭಿಪ್ರಾಯಪಟ್ಟರು. ಅವರು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಇಸಳೂರು, ಶಿರಸಿಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಮಿಕ ಇಲಾಖೆ, ತಾಲೂಕು ಆಡಳಿತ, ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಉತ್ತರ ಕನ್ನಡ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಅನಕ್ಷರತೆ ಮತ್ತು ಆರ್ಥಿಕ ಸಮಸ್ಯೆಯೇ ಬಾಲಕಾರ್ಮಿಕ ಪದ್ಧತಿಗೆ ಮೂಲ ಕಾರಣವಾಗಿದ್ದು, ಸರ್ಕಾರ ಒದಗಿಸುವ 10 ಹಲವು ಸೌಲಭ್ಯಗಳನ್ನು ವಿವಿಧ ಇಲಾಖೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರುವ ಮೂಲಕ ಮಕ್ಕಳ ಸರ್ವಾಂಗೀಣ ವಿಕಸನಕ್ಕೆ ಮಾರಕವಾಗಿರುವ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು. ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಗಿರಿಜಾ ಪೂಜಾರಿಯವರು ಮಾತನಾಡಿ, ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಅನುಷ್ಠಾನಕ್ಕೆ ನಾವೆಲ್ಲರೂ ಶಕ್ತಿ ಮೀರಿ ಹೋರಾಡಬೇಕು ಎಂದು ತಿಳಿಸಿದರು. ನಂತರ ಕಾರ್ಮಿಕ ನಿರೀಕ್ಷಕರಾದ ಶ್ರೀಮತಿ ನಿಂಗಮ್ಮ S. ಪಾಟೀಲ್ ಅವರು ಮಾತನಾಡಿ, ಪಾಲಕರು ಮಕ್ಕಳನ್ನು ಕೆಲಸಕ್ಕೆ ದೂಡದೆ ಉತ್ತಮ ಶಿಕ್ಷಣ, ಆರೋಗ್ಯ ನೀಡುವುದರ ಮೂಲಕ ಉತ್ತಮ ಪ್ರಜೆಗಳನ್ನು ಮಾಡಿ ಅನಾದಿ ಕಾಲದಿಂದಲೂ ಬಂದಿರುವ ಜೀತ ಪದ್ಧತಿ ಬಾಲಕಾರ್ಮಿಕ ಪದ್ಧತಿಗೆ ಇತಿಶ್ರೀ ಹಾಡಬೇಕಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿ ಶ್ರೀಮತಿ ಸೌಖ್ಯ ಭಟ್ ಸ್ವಾಗತಿಸಿದರೆ, ಸಂಗೀತ ಶಿಕ್ಷಕ ವಿಶ್ವನಾಥ್ ಹಿರೇಮಠ್ ಅವರು ನಿರೂಪಿಸಿದರು. ನಿಲಯ ಪಾಲಕರಾದ ಬಸವರಾಜ್ ದರಿಗೊಂಡ ಅವರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು, ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.
ಹೊನ್ನಾವರದ ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ಸಂತಾನ್ ಜೂಜೆ ಫರ್ನಾಂಡಿಸ್, ಉಪಾಧ್ಯಕ್ಷರಾಗಿ ಬ್ರಾಜಿಲ್ ಫೆದ್ರೋ ಪಿಂಟೋ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂತಾನ್ ಫರ್ನಾಂಡಿಸ್ ಅವರು 3ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ಈಗ 2ನೇ ಸಲ ಅಧ್ಯಕ್ಷರಾಗಿದ್ದಾರೆ. ಬ್ರಾಜಿಲ್ ಫಿಂಟೋ ಅವರು 2ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ನಂತರ ನೂತನ ಅಧ್ಯಕ್ಷ ಸಂತಾನ್ ಫರ್ನಾಂಡಿಸ್ ಮಾತನಾಡಿ, ಡಾಕ್ಟರ್ ಸಿ ಫರ್ನಾಂಡಿಸ್ ಕೋಆಪರೇಟಿವ್ ಸೊಸೈಟಿ 109 ವರ್ಷಗಳನ್ನು ಪೂರೈಸಿದೆ. ಬಡವರು ಆರ್ಥಿಕ ಸ್ವಾವಲಂಬಿಯಾಗಲು ಸಹಕಾರಿಯಾಗುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದು, ಬಡವರೇ ಈ ಸೊಸೈಟಿಯ ಬೆನ್ನೆಲುಬು ಎಂದರು. ಹೈಲೈಟ್ ಮಾಡಿದ್ದಾರೆ. ಮತ್ತು ನಮ್ಮ ಇಂಡಿಯಾ ಏನಿದೆ, ಇಂಡಿಯಾನೇ ನಮ್ಮದು ಬ್ಯಾಕ್ಬೋನ್. ಯಾಕಂದರೆ 2010ರಲ್ಲಿ ಸಂಸ್ಥೆಗೆ ಅಷ್ಟೊಂದು ಪ್ರಚಾರ ಇರಲಿಲ್ಲ. ಆದರೆ ಕೇವಲ ನಮ್ಮ ಬಂಡವಾಳ 8 ಕೋಟಿ ಇದೆ, 8 ಕೋಟಿ ಇತ್ತು. ಈಗ ನಮ್ಮ ಬಂಡವಾಳ 86 ಕೋಟಿಗೆ ಹೋಗಿದೆ. ಫಾಸ್ಟ್ ಆಗೋದು ಬೆಳೀತು, ಮೊದಲು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇತ್ತು. ಯಾಕಂದರೆ ಅದಕ್ಕೆ ಜಾಸ್ತಿ ಪ್ರಚಾರ ಸಿಗ್ತಾ ಇರಲಿಲ್ಲ. ಈಗ ಅದಕ್ಕೆ ನಮ್ಮ ಮೀಡಿಯಾದವರಿಂದ ಭಾಳಷ್ಟು ಪ್ರಚಾರ ಸಿಕ್ಕಿದೆ. ದಯವಿಟ್ಟು ನಾವು ಇನ್ನು ಮುಂದೆ ಕೂಡ ನಮಗೆ ಸಹಕಾರ ಕೊಡಬೇಕು, ನಮ್ಮ ಸಂಸ್ಥೆ ಬಗ್ಗೆ ಬೆಳೀಬೇಕು. ಹೆಚ್ಚಿನ ಜನರು ನಮ್ಮ ಸಂಸ್ಥೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇದರ ಲಾಭವನ್ನು ಪಡೆಯುವಂತೆ ತಾವು ನಮ್ಮ ಪತ್ರಿಕೆಗಳಲ್ಲಿ ನಮ್ಮ ಸಂಸ್ಥೆಗೆ ಪ್ರಚಾರ ಕೊಡಬೇಕು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಅಣ್ಣಪ್ಪ ಮಹಾಬಳೇಶ್ವರ್ ನಾಯ್ಕ್, ಪೀಟರ್ ಅಂತೋನ್ ಮೆಂಡಿಸ್, ಜೂಲಿಯಟ್ ಫೆಟ್ರಿಕ್ ಮಿರಾಂಡಾ, ಅಮಿತ್ ವಿಲಿಯಂ ಗೊನ್ಸಾಲಿಸ್, ಗಣಪಿ ವೆಂಕಾ ಮುಕ್ರಿ, ಎಕ್ಸೆಲ್ ಜೋನ್ ಡಯಾಸ್, ಸಾಂತೋಲಿನ್ ಥೋಮಸ್ ಫಿಂಟೋ, ಇಂತ್ರು ಬರ್ಟೋಲ್ ರೊಡ್ರಿಗೀಸ್, ಎಡ್ವಿನ್ ಬಸ್ಟಾವ್ ಮಿರಾಂಡಾ, ಜುಜೆ ಜುವಾಂಗ್ ಗೊನ್ಸಾಲ್ವಿಸ್, ಡಾಲ್ಫಿನ್ ಹೆನ್ರಿಕ್ ರೊಡ್ರಿಗೀಸ್, ಜೋಯ್ ಡುಮಿಂಗ್ ಡಿಸೋಜಾ, ನುಡಿತಾ ಗ್ಯಾಬ್ರಿಯಲ್ ಸಿದ್ದಿ ಇದ್ದರು. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಭಟ್ಕಳ್. ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್, ಹೊನ್ನಾವರ. ತ್ರಿವಿಧ ದಾಸೋಹಿಗಳಾದ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಗುಂಡ್ಲುಪೇಟೆ ಪಟ್ಟಣದ ವಿಶ್ವಗುರು ಬಸವೇಶ್ವರ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಶ್ರೀ 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 ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ವೀರಶೈವ ಮುಖಂಡರುಗಳು ಹಾಗೂ ಯುವ ಮುಖಂಡರುಗಳು ಪುಷ್ಪಾರ್ಚನೆ ನೆರವೇರಿಸಿದರು. ಶ್ರೀಗಳ ಸೇವೆಯನ್ನು ಗುಣಗಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಯಿತು. ಭಕ್ತಾದಿಗಳು ಶ್ರೀಗಳ ಕೃಪೆಗೆ ಪಾತ್ರರಾದರು. ತಾಲೂಕಿನ ವೀರಶೈವ ಮಹಾಸಭಾ ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಯುವಕರು ಹಾಗೂ ಭಕ್ತಾದಿಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೆಗಾಲ, ಗುಂಡ್ಲುಪೇಟೆ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.